ಸಂವಿಧಾನದ ಅರಿವಿಲ್ಲದೆ ಇರೋಂಥ ಒಬ್ಬ ಗೃಹ ಮಂತ್ರಿಯನ್ನು ಕರ್ನಾಟಕ ರಾಜ್ಯದವ್ರು ನಾವು ಪಡೆದಿದ್ದೇವೆ. ರಸ್ತೆಯಲ್ಲಿ ಹೋಗುವಂಥ ಯಾವುದೋ ಒಬ್ಬ ರಾಜಕಾರಣಿ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ಗೃಹ ಮಂತ್ರಿ ನಾನು ಪತ್ರ ಬರೆದಿದ್ದೇನೆ, RSSನ ಮೋಹನ್ ಭಾಗವತರೇ ಉತ್ತರ ಕೊಡಲಿ. ಇಷ್ಟು ಕೆಳಮಟ್ಟಕ್ಕೆ ಯಾಕೆ ಇಳಿದ್ರು ಅಂತ. ಈ ದೇಶದಲ್ಲಿ ಕಾನೂನಿದೆ. ಕಾನೂನು ಪ್ರಕಾರ ಯಾವುದೇ ಸಂಸ್ಥೆ ರಿಜಿಸ್ಟರ್ ಮಾಡಬೇಕು ಮಾಡಬಾರ್ದು ಆ ಸಂಸ್ಥೆಗೆ ಬಿಟ್ಟಿದ್ದು. ಹಲವು ದಶಕಗಳ ಕಾಲ ದೇಶವನ್ನಾಳಿದ ಸಮಯದಲ್ಲಿ ಸುಮ್ಮನಿದ್ದಿದ್ದು ಏಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ಸ್ವಯಂ ಪ್ರೇರಿತ ವ್ಯಕ್ತಿಗಳ ಸಮೂಹ ಸಂವಿಧಾನದ ಅನುಚ್ಛೇದ 19(1)(c) ಪ್ರಕಾರ ದೇಶದ ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆಗಳನ್ನು ರಚಿಸುವ ಮೂಲಭೂತ ಹಕ್ಕನ್ನು ನೀಡುತ್ತದೆ. ಅಂದರೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಬೇಕೆಂಬ ನಿಯಮವಿಲ್ಲ. ಇದು ಸ್ಪಷ್ಟವಾಗಿ 19(1)(c) ಹೇಳ್ತಾ ಇದೆ. ಇದು ಜ್ಞಾನ ಇಲ್ಲದೇ ಇರೋಂಥ ಒಬ್ಬ ಗೃಹ ಮಂತ್ರಿ ನಾವು ಪಡ್ಕೊಂಡಿದ್ದೀವಿ. ಪ್ರತಿನಿತ್ಯ RSS ಇದ್ರ ಬಗ್ಗೆ ಅನೇಕ ಉನ್ನತ ಮಟ್ಟದ ಹಿರಿಯ ವಕೀಲರುಗಳು ಹೇಳಿಕೆಗಳು ಕೊಡ್ತಾರೆ. CH ಹನುಮಂತರಾಯ ಇರ್ಬೋದು, BV ಆಚಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ಹೇಳಿಕೆಗಳು ಕೊಟ್ಟರೆ ತಮ್ಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದವರನ್ನು ಗುಲಾಮರು ಎಂದು ಕರೀತಿದ್ದಾರೆ. ಮೋಹನ್ ಭಾಗವತ್ ಅವರು ಅವರೇ ಹೇಳಿಕೆ ಕೊಡಬೇಕು. ಯಾರೋ ಅಡ್ವೊಕೇಟ್ಗಳ ಮುಖಾಂತರ ಮಾಡ್ತಾ ಇದ್ದಾರೆ, ಯಾವುದೋ ಸಂಘ ಸಂಸ್ಥೆಗಳ ಮುಖಾಂತರ ಮಾಡ್ತಿದ್ದಾರೆ. ಆ ಗುಲಾಮರು ಉತ್ತರ ಏನು ಬೇಕಾಗಿಲ್ಲ. ರೌಡಿಗಳು ಕೂಡ ಈ ರೀತಿ ಮಾತಾಡಲ್ಲ. ಅಡ್ವೊಕೇಟ್ ಜನರಲ್ ಆಗಿರೋಂಥ ವ್ಯಕ್ತಿಗಳಿಗೆ, ಹಿರಿಯ ವಕೀಲರಿಗೆ ಗುಲಾಮರು ಅಂತ ಕರೆಯುವಂಥ ಮಾತು ಇವರು ಆಡಿದ್ರೆ ಇವ್ರಿಗೆ ಯಾವ ಭಾಷೆಗಳು ಕರಿಬೇಕು? ಪ್ರಿಯಾಂಕಾ ಖರ್ಗೆಗೆ ವಾದ ಮಾಡ್ತೀರಾ? ತುಂಬಾ ಸ್ಪಷ್ಟವಾಗಿ ವಾದ ಮಾಡಿ. ಇಲ್ಲ ನಿಮ್ಗೆ ಹತ್ರ ಕಾನೂನಿದೆ. ಗೃಹ ಮಂತ್ರಿಗಳು ರಿಜಿಸ್ಟ್ರೇಷನ್ ಮಾಡದೇ ಇರೋಂಥ ಸಂಸ್ಥೆ ಸರಿ ಇಲ್ಲ ಅನ್ನೋದಾದ್ರೆ ನೇರ ನೋಟಿಸ್ ಕೊಡಿ. ನೋಟಿಸ್ ಅವ್ರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ನಿಮ್ಗೆ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಅದನ್ನ ಬಿಟ್ಟು ರಸ್ತೆಯಲ್ಲಿ ಹೋಗುವಂತ ಯಾರು ಕುಡುಕರು ಕೂಡ ಹಿಂಗೆ ಮಾತಾಡಲ್ಲ. ಪ್ರತಿನಿತ್ಯ RSS. ನಮ್ಗೆ ಯಾರಿಗೂ ಯಾವ ಭಯನೂ ಇಲ್ಲ. ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೇವೆ RSS. ಇಡೀ ದೇಶವನ್ನು ಉಳಿಸ್ತಾ ಇದೆ ಇವತ್ತು RSS. ದೇಶಭಕ್ತಿಯನ್ನು ನಿರ್ಮಾಣ ಮಾಡ್ತಾ ಇದೆ RSS. ದೇಶ ವಿದೇಶಗಳಲ್ಲಿ ಸಾಕಷ್ಟು ಇದರ ಬ್ರಾಂಚಸ್ ಇದಾವೆ. ಇದು ಗೊತ್ತಿದ್ದು ಕೂಡ ಪತ್ರಿಕೆ TV ಪ್ರಚಾರಕ್ಕೆ ಮಂತ್ರಿಗಳಾಗಬೇಕು ಅನ್ನೋಂಥ ಲೆಕ್ಕದಲ್ಲಿ ಕೇಂದ್ರದ ನಾಯಕರು ಮೆಚ್ಚೋದಕ್ಕೆ ಈ ರೀತಿ ಆಟ ಆಡಿದ್ರೆ ರಾಜ್ಯ ಜನ ಯಾವ ಕಾರಣಕ್ಕೂ ನಿಮ್ಮನ್ನ ಸಹಿಸಲ್ಲ. RSSನ ದ್ವೇಷ ಮಾಡಿ 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 ಇವತ್ತು ಇಡೀ ದೇಶದಲ್ಲಿ 3 ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿದಿದೆ. ನೀವು RSS ಅಂತ ಇದೇ ರೀತಿ ನೀವು ಮುಂದುವರಿತಾ ಇದ್ದೀರಾ. ಈ KPCC ಅಧ್ಯಕ್ಷರು ಹರಿಪ್ರಸಾದ್ ಈ ಪ್ರಿಯಾಂಕಾ ಖರ್ಗೆ ದಾರಿಯಲ್ಲೇ ದಾರಿ ತಪ್ಪು ಹೋಗ್ತಾ ಇದ್ದಾರೆ. ಅವ್ರು ನಿನ್ನೆ ಪೂರ ಭಾಷಣ RSS ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂದ್ರೇನು? ಮುಸ್ಲಿಂ ರಾಷ್ಟ್ರ ಮಾಡಕ್ ಹೊರಟಿದ್ದೀರಾ? ಇಡೀ ದೇಶ ಜನ ಹಿಂದುತ್ವವನ್ನು ಒಪ್ಪಿ ಕಾಂಗ್ರೆಸ್ ನೀತಿಯನ್ನ ಪ್ರತಿಭಟಿಸಿ ಎಲ್ಲಾ ಕಡೆ ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ. ಚುನಾವಣೆ ನಡೆದಂತ ಸಂದರ್ಭದಲ್ಲಿ
ಪಶ್ಚಿಮ ಬಂಗಾಳ, ಬಿಹಾರ ಎಲ್ಲ ಕಡೆನೂ ಕೂಡ ಹುಡುಕ್ ತೆಗಿಬೇಕು. 1 ಸೀಟು 2 ಸೀಟು 5 ಸೀಟು ತಗೋತಾ ಇದ್ದಾರೆ. ನಡೀಲಾಗದೆ ಬರಂತ ದಿನ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ RSS ಬಗ್ಗೆ, ಇದು ಹಿಂದೂಸ್ತಾನದ ಬಗ್ಗೆ, ಹಿಂದೂ ರಾಷ್ಟ್ರದ ಬಗ್ಗೆ ನೀವು ಇದೇ ರೀತಿ ಮಾತಾಡಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋಗುತ್ತೆ. ಬಹಳ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ನೀವು ಗಮನಿಸಿರ್ಬೋದು, ಈ ರೀತಿ ಹೇಳಿ 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 ಹಿಂದೂಸ್ತಾನದಲ್ಲಿ RSS ಅನ್ನ ದ್ವೇಷ ಮಾಡಿ, ಹಿಂದೂಸ್ತಾನವನ್ನು ದ್ವೇಷ ಮಾಡಿ, ಹಿಂದೂ ರಾಷ್ಟ್ರವನ್ನು ಮಾಡಕ್ ಬಿಡಲ್ಲ ಅಂತೇಳಿ ಕೇಂದ್ರದಲ್ಲಿ ಒಪ್ಪಿಗೆ ಕೊಟ್ಟು 2 ಮಂತ್ರಿಗಳಾಗ್ಬಿಟ್ಟು. ಒಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ, ಇನ್ನೊಬ್ಬ ಸಿದ್ದರಾಮಯ್ಯರ ಮಗ ಯತೀಂದ್ರ. RSS ಬೈಯದೇ ಇವ್ರ ಕೆಲಸ. ಯಾಕೆ ಧರ್ಮಸಿಂಗ್ ಮಗ ಅಜಯ್ ಸಿಂಗ್ ಯಾಕೆ ಮಾಡಲಿಲ್ಲ ನೀವು ಮಂತ್ರಿ? ಅವ್ರ RSS ಬೈಲಿಲ್ಲ ಅಂತನಾ? ನೀವು ಮಂತ್ರಿ ಸ್ಥಾನ ಪಡೆಯುವುದು ಒಂದೇ ಕಾರಣಕ್ಕೆ RSS ಭಿಕ್ಷೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ನಾವು ಪುರಾಣದಲ್ಲಿ ಕೇಳ್ತಿದ್ವಿ ಹಿಂದೆ, ಭಕ್ತ ಪ್ರಹ್ಲಾದನ ಬಗ್ಗೆ ಹಿರಣ್ಯಕಶಿಪು ಅವರ ಅಪ್ಪ ಹೇಳ್ತಿದ್ದಂತೆ, ಎಲ್ಲಿದೆ ಹರಿ ತೋರಿಸು ಹರಿ ತೋರಿಸು ಹರಿ ತೋರಿಸು ಅಂತ. ಹಾಗೆ ಅವರು RSS ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪುಗೆ ಆದಂತ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.